ನೋಡಿ ಕ್ವಶನ್ನು. 10 participate in a dancing contest were ranked by 2 judges as given in the following table. X ಮತ್ತು Y ಕೊಟ್ಟಿದ್ದಾರೆ. X ಇದು ರ್ಯಾಂಕು, ಇದು Y ರ್ಯಾಂಕು. ಫೈಂಡ್ ದ ರ್ಯಾಂಕ್ ರಿಲೇಷನ್ ಕೋಫಿಷಿಯಂಟ್. ಇದು ಬಂದು BMAT 301 ಸಬ್ಜೆಕ್ಟ್ ಕೋಡು. ಮಾಡ್ಯೂಲ್ 2ದು ಮಾಡ್ಯೂಲ್ ಕ್ವಶನ್ ಪೇಪರ್ 2ದು ಕ್ವಶನ್ ಮತ್ತು 3. ಹೆಂಗೆ ಮಾಡೋದಂದರೆ ಇದನ್ನ ರ್ಯಾಂಕ್ ಎಕ್ಸು, ಇದು ರ್ಯಾಂಕ್ ವೈ ಅಂತ ಬರ್ಕೋಬೇಕು. ರ್ಯಾಂಕ್ ಎಕ್ಸ್ ಬಂದು 1 6 5 10 3 2 4 9 7 8 ಅವರೇ ರ್ಯಾಂಕ್ ಕೊಟ್ಟರೆ ಈ ಥರ ಬರ್ಕೊಬಿಡಿ. ನೆಕ್ಸ್ಟು ರ್ಯಾಂಕ್ ವೈ. Six, 4, 9, 8, 1, 2, 3, 10, 5, 7. ಎಷ್ಟೇನು ಮಾಡಬೇಕು? ಡಿ 5 ಮಾಡ್ಕೋಬೇಕು. ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ನೆಕ್ಸ್ಟು ಡಿ ಸ್ಕ್ವೇರ್. ಇಲ್ಲಿ ನೋಡಿ, ಕ್ಯಾಲ್ಸಿಯಂ ನೀವೇನಂತ ಟೈಪ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎಕ್ಸ್ ಮೈನಸ್ ವೈ ಕೋಲನ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಇದು ರಫ್ ವರ್ಕು. ಬರೀ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು ಅಂತ ಬರ್ತಿದ್ದೀನಿ ಅಷ್ಟೇ. ಇದೇನು ಬರೆಯೋಕ್ಕೆ ಹೋಗಬೇಡಿ. ಈಗ ಏನು ಮಾಡಬೇಕು ನೋಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು -3 ನೋಡಿ, ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ. ಆಲ್ಫಾ ಇಂಟೆಗ್ರಲ್ ಹೊಡೀರಿ. ಆಮೇಲೆ ಓಪನ್ ಬ್ರ್ಯಾಕೆಟ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಎಸ್ ಟಿ ಕ್ಲೋಸ್ ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್. ಈ ಥರ ಟೈಪ್ ಮಾಡ್ಕೊಂಡು ಕ್ಯಾಲ್ಕುಲೇಟ್. ಇದು ಎಕ್ಸ್, ಇದು ವೈ ವ್ಯಾಲ್ಯೂ ಹಾಕ್ಕೊಂಡು ಹೋಗಿ. ಫಸ್ಟ್ ಎಕ್ಸ್ ಏನು 1, ವೈ 6, 1 6. ಆನ್ಸರ್ ಈಸ್ -5 equal 25. ಆಮೇಲೆ ಎಕ್ಸ್ ಈಸ್ 6, ವೈ ಈಸ್ 4, 2 4. X is 5, y is 9. X is 5, y is 9. -4, 16. X is 10, y is 8. 2, 4. X is 3, y is 1. 2, 4. X is 2, y is 2. 0, 0. X is 4, y is 3. 1, 1. X is 9, y is 10. -1, 1. Next x is 7, y is 5. 2, 4. X is 8, y is 7. 1, 1. ಆಮೇಲೆ ಇನ್ನು ಆ್ಯಡ್ ಮಾಡಬೇಕು. 25 plus 4 plus 16 plus 4 plus 4 plus 1 plus 1 plus 4 plus 1 60. ಇದಾದ ತಕ್ಷಣ ರೋ is equal to rank correlation coefficient formula. Rho is equal to
1 minus 6 times summation of d square divided by n into n square minus 1. ಈಗ ನೋಡಿ ರೋ is equal to 1 minus 6 times summation of d square is 60, n ಎಷ್ಟು 10, ಆಮೇಲೆ 10 ಸ್ಕ್ವೇರ್ ಮೈನಸ್ 1. ಇನ್ನು ಕ್ಯಾಲ್ಕುಲೇಟ್ ಮಾಡಿ 1 minus 6 times 60 divided by 10 into 10 square minus 1 ಅಂದರೆ 0.6364. ಇಷ್ಟೇ. Thus rank is equal to rank correlation coefficient is equal to 0.6364. ಇದೇ ಫೈನಲ್ ಆನ್ಸರ್. ನೋಡಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು. ಅವ್ರು ರ್ಯಾಂಕ್ ಕೊಟ್ಬಿಟ್ರೆ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ ರ್ಯಾಂಕ್ ಕೊಟ್ಟಿದ್ದಾರೆ ಅಂದರೆ 1 2 3 4 5 ಆ ಥರ ಇರುತ್ತೆ. ಮಾರ್ಕ್ಸ್ ಇದ್ದರೆ 10 30 120 ಆ ಥರ. ನಂಬರ್ಸ್ ಇದ್ದರೆ 1 2 3 ಕೌಂಟಿಂಗ್ ನಂಬರ್ಸ್ ಇದ್ದರೆ 1 to 10 ಗಂಟ ಅದು ರ್ಯಾಂಕ್ ಕೊಟ್ಟಿದ್ದಾರೆ ಅಂತ. ಇದು ಇವರು ಒಂದು ರಿಸಲ್ಟು ಇವರು ಒಂದು ರಿಸಲ್ಟ್. ಅದಕ್ಕೆ ರ್ಯಾಂಕ್ ಎಕ್ಸು ರ್ಯಾಂಕ್ ವೈ. ಇವರು 1 ಕೊಟ್ಟರೆ ರ್ಯಾಂಕು, ಇವರು 6 ಕೊಟ್ಟವ್ರೆ ಆ ಥರ. ಕಂಟೆಸ್ಟೆಂಟ್ ಸೆಕೆಂಡ್ ಕಂಟೆಸ್ಟೆಂಟ್ಗೆ ಇವರು 6 ಕೊಟ್ಟರೆ ಇವರು 4 ಕೊಟ್ಟಿದ್ದಾರೆ, ಇವರು 5 ಕೊಟ್ಟರೆ ಇವರು 9, ಇವರು 10 ಕೊಟ್ಟರೆ 8 ಆ ಥರ. ಈಗ ನೋಡಿ ಮೇನು ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ರೋ ಇಸ್ ಈಕ್ವಲ್ ಟು 1 minus 6 times summation of d square divided by n into n square minus 1. ಇಲ್ಲಿ ಡಿ ಅಂದರೆ ಡಿಫ್ರೆನ್ಸ್ ಆಫ್ ರ್ಯಾಂಕ್ ಅಂತ. ಇದನ್ನ ಫೈಂಡ್ ಮಾಡೋಕ್ಕೆ ಡಿ ಸ್ಕ್ವೇರ್ದು ಸಮೇಷನ್ ಬೇಕು. ಅದು ಮಾಡೋಕ್ಕೆ ಏನು ಮಾಡಬೇಕು, ಡಿನ ಫಸ್ಟ್ ಫೈಂಡ್ ಮಾಡಬೇಕು. ಡಿ ಈಸ್ ಎಕ್ಸ್ ಮೈನಸ್ ವೈ. ಆಮೇಲೆ ಡಿ ಸ್ಕ್ವೇರ್ ಮಾಡಿ ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೋಬೇಕು. ಎಕ್ಸ್ ಮೈನಸ್ ವೈ ಇದನ್ನ ಟೈಪ್ ಮಾಡೋದು ಇನ್ನೊಂದು ಸತಿ ಕೊಡ್ತೇನೆ ನೋಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಎಸ್ ಟಿ ಆಲ್ಫಾ ಇಂಟೆಗ್ರಲ್ ಓಪನ್ ಬ್ರ್ಯಾಕೆಟ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ವೈ ಕ್ಲೋಸ್ ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ಫಸ್ಟ್ 1 ಆಮೇಲೆ 6 ಆಗ್ತದೆ, ಮೈನಸ್ 5 ಬರುತ್ತೆ, ಆಮೇಲೆ 25 ಬರುತ್ತೆ. ಈ ಥರ ಮಾಡಿದ್ಮೇಲೆ ಡಿ ಸ್ಕ್ವೇರ್ದು ಸಮೇಷನ್ ಮಾಡ್ಕೋಬೇಕು ಎಲ್ಲ ಮಾಡಿದ್ಮೇಲೆ. ಆಮೇಲೆ ಈ ಫಾರ್ಮುಲಾ ಬರೆದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಸಮೇಷನ್ ಆಫ್ ಡಿ ಸ್ಕ್ವೇರ್ ಬದಲು 60, ಎನ್ ಬದಲು 10, ಆಮೇಲೆ ಫೈನಲ್ ಆನ್ಸರ್ ಇದು ಬರುತ್ತೆ. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.